ನನ್ನ ತೋರಿಸಲೆಂದೇ ತಂದ ಹೃದಯ ವಿಹಾರಟೆ ಹೋಯ್ತಲ್ಲ ನಿನ್ನ ಹಿಂದೆ ಚೆಲುವೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸೋಮು ಟೆಕ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಬೀಡ್ಸ್ ಎಫೆಕ್ಟ್ ಇರೋ ಸ್ಟೇಟಸ್ನ ಹೇಗೆ ರೆಡಿ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಸಿಂಪಲಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಒಂದು ಟೆಂಪ್ಲೇಟ್ ಅಂತ ಇರುತ್ತೆ, ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಬೋದು ಫ್ರೆಂಡ್ಸ್. ಟೆಂಪ್ಲೇಟ್ ಏನು, ಅದನ್ನು ಎಲ್ಲಿ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಈಗೀಗ ಎವಿ ಪ್ಲೇಯರ್ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಯಾರು ಕಲಿಬೇಕಂತ ಇದ್ದಾರೆ ಅವ್ರಿಗೆ ಮಾತ್ರ ತಿಳಿಯೋದಿಲ್ಲ ಫ್ರೆಂಡ್ಸ್. ಯಾರು ಎವಿ ಪ್ಲೇಯರ್ ಯೂಸ್ ಮಾಡ್ತಾರೆ ಅವ್ರಿಗೆ ತಿಳಿಯುತ್ತೆ ಫ್ರೆಂಡ್ಸ್. ನಾನು ಅದನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನೀವು ಈ ರೀತಿ ಸ್ಟೇಟಸ್ ಕ್ರಿಯೇಟ್ ಮಾಡೋದಕ್ಕೆ ಎವಿ ಪ್ಲೇಯರ್ ಆ್ಯಪ್ ಬೇಕು ಫ್ರೆಂಡ್ಸ್. ಎವಿ ಪ್ಲೇಯರ್ ಆ್ಯಪ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನನ್ನ ಸ್ಕ್ರೀನ್ ಮೇಲೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ ಮಾಡ್ಬೋದು ಫ್ರೆಂಡ್ಸ್. ಇದು ನಾನು ಯೂಸ್ ಮಾಡೋ ಎವಿ ಪ್ಲೇಯರ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಆದರೆ ಅಲ್ಲಿ ತೋರಿಸೋ ಫೀಚರ್ಸು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಫ್ರೆಂಡ್ಸ್ ನೀವು ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕ್ಲೇ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ನೀವು ಎವಿ ಪ್ಲೇಯರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬಾಕ್ಸ್ ಟೈಪ್ ಥರ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಫಸ್ಟಲ್ಲಿ ತೊಳಿಬೋದು 1 2 3 5 4 6 7 8 9 10 11 12 ಒಂದು 15 ಟೆಂಪ್ಲೇಟ್ಸ್ ಇದೆ ಫ್ರೆಂಡ್ಸ್. ಇದು ಆ್ಯಪ್ ಜೊತೆಗೇ ಬರುತ್ತೆ ಫ್ರೆಂಡ್ಸ್, ಆದರೆ ಇವು ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಅನ್ಯೂಸ್ ಇರುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಹೊಸ ಟೆಂಪ್ಲೇಟ್ನ ಹೇಗೆ ಆ್ಯಡ್ ಮಾಡೋದು ಫ್ರೆಂಡ್ಸ್ ಅಂದರೆ ಲೋಡ್ ಫಾರ್ಮ್ ಫೈಲ್ ಅಂತ ಇದೆ ಕಾಣ್ತಾ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ಲಿಂಕ್ನ ನೀವು ಹೋಗಿ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೆಂಪ್ಲೇಟ್ ಅಂತ ಬರೆದು ನಾನು ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಅದನ್ನು ನೀವು ಹೋಗಿ ಬ್ರೌಸರ್ಗೆ ಓಪನ್ ಆಗುತ್ತೆ, ಏನೇನೋ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೀವು ಲೈಬ್ರರಿ ಅಂತ ಅದರೊಳಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ನೀವು ಕೆಳಗಡೆ ಫೈಲ್ಸಲ್ಲಿ ಆದರೂ ಹೋಗಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಇಂಟರ್ನೆಟ್ ಸ್ಟೋರೇಜ್ ಕ್ಲಿಕ್ ಮಾಡಿ ನೆಕ್ಸ್ಟು ಯಾವ ಫೋಲ್ಡರಲ್ಲಿ ನಾನು ಕೊಟ್ಟಿರೋ ಟೆಂಪ್ಲೇಟ್ ಒಂದು ಡೌನ್ಲೋಡ್ ಆಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಕೊಟ್ಟ ತಕ್ಷಣ ಅದನ್ನು ಇಲ್ಲಿ ಆ್ಯಡ್ ಮಾಡಿ ಫ್ರೆಂಡ್ಸ್. ನಾನು ಡೌನ್ಲೋಡ್ ಫೋಲ್ಡರಲ್ಲಿತ್ತು, ಅದನ್ನು ನಾನೀಗ ನೋಡ್ತಾ ಇದ್ದೀನಿ ಇಲ್ಲಿದೆ ಅಂತ. ಫ್ರೆಂಡ್ಸ್ ಇಲ್ಲಿದೆ, ಇದನ್ನು ನಾವೀಗ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಫ್ರೆಂಡ್ಸ್, ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿಬಿಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಬರೋದಿಲ್ಲ, ಆದರೆ ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ಎಲ್ಲ ಟೆಂಪ್ಲೇಟ್ ಅಂತ ಲಾಸ್ಟಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ನನ್ನ ಟೆಂಪ್ಲೇಟ್ ಇದೆ. ಅಥವಾ ಅದ ತಕ್ಷಣ ಬ್ಯಾಗ್ ಬಂದೆ ಫ್ರೆಂಡ್ಸ್. ಬ್ಯಾಗ್ ಬಂದ ತಕ್ಷಣ ಇಲ್ಲಿ ಒಂದು ಪೆನ್ಸಿಲ್ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಭಾಳ ಸಿಂಪಲ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಸ್ಟೇಟಸ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಆಡಿಯೋ ಪ್ರೊವೈಡರ್ ಅದರ ಕೆಳಗೆ ಯುವರ್ ಇಮೇಜ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಜನರಲ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಸಿಬಲ್ ಅಂತ ಇರೋದು, ಅದನ್ನು ವಿಸಿಬಲ್ ಮಾಡೋದು. ಇದು ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಒಂದು ಫೋಟೋನ ನಾನು ಆಲ್ರೆಡಿ ಸೆಟ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ನೀವು ಸೆಟ್ ಮಾಡಬೇಕು. ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಸ್ಟ್ಯೂಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ, ಪಿಕ್ ಇಮೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಕು ಯಾವುದಾದ್ರು ಇಷ್ಟವಾದ ಫೋಟೋನ ಸೆಲೆಕ್ಟ್ ಮಾಡ್ಬೋದು. ಸಿಂಪಲ್ ನಾನು ಇಲ್ಲೊಂದು ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಇಲ್ಲೊಂದು ಫೋಟೋನೇ ಹಾಕಿ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈ ಫೋಟೋನ ಹಾಕಿ ಆ್ಯಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಸಿಂಪಲಿ ಬೇರೆ ಫೋಟೋನ ಕೊಡ್ಬೋದು, ಆದರೆ ನಾನು ಅದೇ ಇಮೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಈಗ ಗೊತ್ತಾಯ್ತಲ್ಲ ಇಮೇಜನ್ನು ಹೇಗೆ ಆ್ಯಡ್ ಮಾಡೋದು, ಟೆಂಪ್ಲೇಟನ್ನು ಹೇಗೆ ಮಾಡೋದು ಅಂತ. ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಫ್ರೆಂಡ್ಸ್ ಬ್ಯಾಗ್ ಬಂದುಬಿಡಿ ಫ್ರೆಂಡ್ಸ್. ಬ್ಯಾಗ್ ಬಂದ ತಕ್ಷಣ ಫ್ರೆಂಡ್ಸ್ ಇಲ್ಲಿ 3 ಲೈನ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಲೈಬ್ರರಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದಾದ್ರು ಬೇಕಾದರೂ ಸಾಂಗ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಸಿಂಪಲಿಗೆ ಯಾವುದಾದ್ರು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ಅದ್ರ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ವಿಜುವಲೈಸರ್ ಅಂತ ಇದೆ, ಬ್ಯಾಕು ನಾವು ಟೆಂಪ್ಲೇಟ್ ಇರೋ ಫೀಚರ್ಸ್ಗೆ ಹೋಗ್ತೀವಿ ಫ್ರೆಂಡ್ಸ್. ವಿಜುವಲೈಸರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ನಾವು ಅದೇ ಸ್ಟೇಜ್ಗೆ ಬಂದೆ ಫ್ರೆಂಡ್ಸ್. ಬಂದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಲಾಸ್ಟಲ್ಲಿ ಒಂದು ಐಕಾನ್ ಕಾಣ್ತಿದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಬೇಕು. ಇಲ್ಲಿ ವಿಡಿಯೋ ಎಡ್ತು ಮತ್ತು ವಿಡಿಯೋ ಹೈಟ್ ಅಂತ ಇದೆ, ವಿಡಿಯೋ ಎಡ್ತು ವಿಡಿಯೋ ಹೈಟು. ಇದನ್ನು ನೀವು ನಾನು ಹೇಳೋ ರೀತಿಯಲ್ಲಿ ಇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಎಕ್ಸ್ಪೋರ್ಟ್ ಮಾಡೋಕೆ ಹೋದರೆ ಬೇರೆ ರೀತಿ ಸೈಜ್ ಇರುತ್ತೆ, ಬೇರೆ ಥರ ಸೈಜಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ, ಆದರೆ ಅದು ಚೆನ್ನಾಗಿ ಬರೋದಿಲ್ಲ, ಬೇರೆ ಸೈಜ್ ಬರುತ್ತೆ. ಆದರೆ ಇಲ್ಲಿ ನಾನು ಹೇಳೋ ಸೈಜನ್ನು ನೀವು ಸೆಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಎಡ್ತನ 1080 ಅಂತೇಳಿ, ವಿಡಿಯೋ ಹೈಟ್ನ 1920 ಅಂತೇಳಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆ ಫ್ರೆಂಡ್ಸ್, ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಿಂಪಲಾಗಿ ನಿಮಗೆ ಹೇಳ್ಕೊಡೋದು ಈ ರೀತಿ ಸ್ಟೇಟಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನೀವು ಹೇಗೆ ಮಾಡೋದು ಅಂತ ತಿಳಿದಿರುತ್ತೆ ಫ್ರೆಂಡ್ಸ್, ಅದನ್ನು ತೆಗೆದುಬಿಡಿ ಫ್ರೆಂಡ್ಸ್. ಇನ್ನೂ ನಿಮಗೆ ಎಡಿಟಿಂಗ್ ಬಗ್ಗೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.